ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತು ನನ್ನ ಮಗಳದೊಂದು ಚಿಕ್ಕ ಫಂಕ್ಷನ್ ಇತ್ತು. ಅದ್ರ ಬಗ್ಗೆ ಫಸ್ಟಿಗೆ ನನ್ನ ಮಗಳನ್ನ ಪಾರ್ಲರವ್ರು ಬಂದು ಜಡೆ ಹಾಕಿ, ನಮ್ಮ ಕಡೆ ಮಂಗಳೂರು ಮಲ್ಲಿಗೆ ಹಾಕ್ತಾರೆ, ಅದನ್ನು ಸುತ್ತಿ ಜಡೆ ಹಾಕಿದ್ದಾರೆ. ನಂತರ ತುಳಸಿ ಕಟ್ಟೆಯಲ್ಲಿ ಶಾಸ್ತ್ರ ಮಾಡ್ತಾರೆ. 13 ಜನ ಮುತ್ತೈದೆಯರು ನೀರು ಹಾಕಬೇಕು ಕಳಸದಿಂದ. ನಂತರ ಅಗಸ್ತ್ರು ಬಂದು ಆ ಶಾಸ್ತ್ರ ಏನಿದೆ ಅದನ್ನು ಮಾಡ್ತಾರೆ. ನಂತರ ಇವ್ರ ಅತ್ತೆ, ಚಿಕ್ಕಮ್ಮ, ಅಮ್ಮ ಯಾರೂ ಮಾಡೋ ಹಾಗಿಲ್ಲ ಈ ಶಾಸ್ತ್ರನ. ಅಜ್ಜಿ ಮತ್ತು ಅತ್ತೆಯರು ಅವರೆಲ್ಲ ಮಾಡೋದು ಈ ಶಾಸ್ತ್ರನ. ಶಾಸ್ತ್ರ ಎಲ್ಲ ಮುಗಿದ ಮೇಲೆ ನಂತರ ಡ್ರೆಸ್ ಚೇಂಜ್ ಮಾಡಿಸಿ ಸಾರಿ ಹಾಕ್ತೀವಿ ನಾವು. ಲಾಸ್ಟಿಗೆ ನಮ್ಮ ಅಣ್ಣನ ಮಗಳು ಸ್ವಲ್ಪ ನೀರು ಹಾಕಿದ್ಲು. ನಂತರ ಸೀರೆ ಹಾಕ್ಕೊಂಡು ಬಂದು ಡ್ರೆಸ್ ಮಾಡಿಸಿ ಆರತಿ ಹಾಡು ಹೇಳಬೇಕು. ಇದನ್ನು ನಮ್ಮ ಕಡೆ ಒಳಗಡೆ ಕುಂದಿರಿಸಿ ಮಾಡ್ತಾರೆ. ಆರತಿ ಹಾಡನ್ನು ನಮ್ಮ ಚಿಕ್ಕಮ್ಮ ಹಾಡಿದರು. ಇದಕ್ಕೂ ಕೂಡ 9 ಜನ ಮುತ್ತೈದೆಯರು ಆರತಿ ಹಾಡು ಹಾಡಿದ್ದಾರೆ. ನಂತರ ತುಳಸಿ ಕಟ್ಟೆ ಕರ್ಕೊಂಡು ಬಂದು ಕೈ ಮುಗಿಸಿ ನಂತರ ನಾವು ಸ್ಟೇಜಿಗೆ ಕರ್ಕೊಂಡು ಬಂದ್ವಿ. ಸ್ಟೇಜಲ್ಲಿ ನಮ್ಮ ರಿಲೇಷನ್ ಎಲ್ಲರೂ ಗಿಫ್ಟ್ ಕೊಡೋರಿದ್ರೆ ಗಿಫ್ಟ್ ಕೊಡ್ತಾರೆ. ನಂತರ ಎಲ್ಲ ಫೋಟೋ ಹೊಡೆಸ್ಕೊಂಡ್ರು. ನಂತರ ಇದೆಲ್ಲ ಫಂಕ್ಷನ್ ಮುಗಿಯೋವರೆಗೆ 1 ಗಂಟೆ ಆಗಿತ್ತು. ನಂತರ ಊಟಕ್ಕೆಲ್ಲ ರೆಡಿ ಮಾಡಿ ಎಲ್ಲರೂ ಊಟ ಮಾಡಿಕೊಂಡ್ರು. ನಮ್ಮ ಕಡೆ ಈ ಫಂಕ್ಷನ್ ಆದಮೇಲೆ ಮತ್ತೆ ನಮ್ಮ ಮಗಳು ಮನೆಯಲ್ಲಿ ಆ ದಿನ ಇರೋ ಹಾಗಿಲ್ಲ, ಅವ್ರ ಅಪ್ಪಾಜಿ ಮನೆಗೆ ಹೋದ್ಲು. ಹೆಣ್ಮಕ್ಳು ದೊಡ್ಡವಳಾದ್ಮೇಲೆ ಈ ಫಂಕ್ಷನ್ ಹೆಚ್ಚಿನವ್ರ ಮನೇಲಿ ಮಾಡ್ತಾರೆ. ಕೆಲವರು ಸಿಂಪಲ್ಲಾಗಿ ಮಾಡ್ತಾರೆ, ಕೆಲವರು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾರೆ.